ಓಯ್ ರಕಿ ಬೆಲ್ Hi everyone, welcome back to our channel Kavya Shivdas Kannada vlog. ಇವತ್ತಿನ ವಿಡಿಯೋದಲ್ಲಿ ಪಾಪು ಬಂದ್ಮೇಲೆ ನನ್ನ ಡೈಲಿ ರೂಟೀನ್ ಹೇಗ್ ಚೇಂಜ್ ಆಯ್ತು ಹಾಗೇನೆ ಪಾಪುದು ಫಸ್ಟ್ ವ್ಯಾಕ್ಸಿನೇಷನ್ ಡೇ ಎಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೇನೆ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎದ್ದಿದ ತಕ್ಷಣ ಅವ್ನು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತೀನಿ. ಹಾಗೆ ನಮ್ಮನೆಗೆ ಬಿಸಿಲು ಸಖತ್ತಾಗಿ ಬರುತ್ತೆ, ಅಲ್ಲಿ ಕುಂಡಿಸ್ಕೊಂಡು ಅವ್ನಿಗೆ ಆಯಿಲ್ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲನ್ನು ಕೂಡ ಕಾಯಿಸ್ತೀನಿ. ಒಂದು 7:30 8 o'clock ಹಿಂಗೆ ಆಯಿಲ್ ಮಸಾಜ್ ಮಾಡ್ಬಿಡ್ತೀನಿ. ಅವಾಗ ಜಾಸ್ತಿ ಬಿಸಿಲಿರಲ್ಲ, ಎಳೆ ಬಿಸಿಲಲ್ವಾ, ಮತ್ತೆ ಅಂತ ಬಿಸಿಲು ಕಾಯಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ರೀತಿ ಅವ್ನಿಗೆ ಆಯಿಲ್ ಮಸಾಜ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬಾಡಿ ಎಲ್ಲ ಎಕ್ಸರ್ಸೈಸ್ ಅಂದ್ರೆ ಕೈ ಕಾಲೆಲ್ಲ ಸ್ವಲ್ಪ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೀನಿ. ಈಗಿನ್ನ ಒಂದೂವರೆ ತಿಂಗಳಲ್ವಾ, ಸೊ ಜಾಸ್ತಿ ಏನ್ ಮಾಡಲ್ಲ, ಸುಮ್ನೆ ಲೈಟ್ ಆಗಿ ಹಂಗೆ ಮಾಡ್ತೀನಿ. ಡಾಕ್ಟರ್ ಅದನ್ನು ಕೂಡ ಮಾಡ್ಬೇಡಿ ಅಂತಾರೆ, ಬಟ್ ಏನೇ ಆದ್ರೂ ನಮ್ಮ ಹಳೆ ಕಾಲದಲ್ಲಿ ಏನ್ ಮಾಡ್ತಿರೋ ಅದನ್ನ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಅವ್ನಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಅಕ್ಕ ನಾನು ಯಾರಾದ್ರೂ ಒಬ್ರು ರೆಡಿ ಮಾಡ್ತೀವಿ. ಅವ್ನಿಗೆ ರೆಡಿ ಮಾಡಿ ಅವ್ನ ಮಲಗಿಸ್ತೀನಿ. ಸೊ ಯಾಕಂದ್ರೆ ಅವ್ನ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ರೆ ಆಮೇಲೆ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮಧ್ಯೆ ಏನಾದ್ರೂ ಎದ್ಬಿಟ್ರೆ ಮತ್ತೆ ಹಾಲ್ ಕುಡ್ಸಕ್ ಆಗಲ್ವಲ್ಲ. ಸೊ ಅದಕ್ಕೆ ಅವ್ನ್ ಚೆನ್ನಾಗಿ ನಿದ್ದೆಗೆಲ್ಲ ಹೋದ್ಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ. ಪಾಪುಗೆ ತಲೆಗೆ ಸ್ನಾನ ಮಾಡ್ಸಿದ ದಿನ ಆರಾಮಾಗಿ ಬಲ್ಕೋತಾನೆ, ಬಟ್ ಒಂದೊಂದ್ ದಿನ ಹಂಗೆ ಕಿರಿಕಿರಿ ಮಾಡ್ತಾನೆ, ಮಕ್ಳಂದ್ಮೇಲೆ ಹಾಗೆ ಅಲ್ವಾ. ಸೊ ಇನ್ ಆರಾಮಾಗಿ ಮಲಗಿದ್ದ ಅವನು. ಅಷ್ಟೊತ್ತಿಗೆ ನಾನು ಆಸ್ಪತ್ರೆಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಎತ್ಕೊಂತಿದ್ದೆ. ನಾವು ಡೆಲಿವರಿ ಆದಾಗನು ಕೂಡ ಹಾಕಿರ್ತಾರಲ್ವಾ, ಅದ್ರದ್ದು ಡೇಟು ಅದೆಲ್ಲನು ಕೂಡ ಎತ್ಕೊಳ್ಬೇಕು. ವ್ಯಾಕ್ಸಿನೇಷನ್ ಮತ್ತೆ BCG ಹಾಕಿರ್ತಾರಲ್ವಾ, ಸೊ ಅದಕ್ಕೆ ಆ ಬುಕ್ಕು ಮತ್ತೆ ಇಲ್ಲಿ ಮತ್ತೆ ತಾಯಿ ಕಾರ್ಡು ಎರಡನ್ನು ಕೂಡ ಎತ್ಕೊಂಡು, ಹಾಗೇನೆ ಪಾಪುಗೆ ಒಂದ್ ಸ್ವಲ್ಪ ಡೈಪರ್ ಮತ್ತೆ ಬಟ್ಟೆ ಏನಾದ್ರು ಬೇಕಾಗುತ್ತೆ ಅನ್ಬಿಟ್ಟು ಎತ್ಕೊಂಡೆ. ಎಮರ್ಜೆನ್ಸಿಗೆ ಇರ್ಲಿ ಅಂತ, ಜಾಸ್ತಿ ದೂರ ಏನಿಲ್ಲ, ಪಕ್ಕದಲ್ಲಿ ಅಚ್ಚಲಲ್ಲೇ ಹೋಯ್ತಿರೋದು, ಬಟ್ ಆದ್ರೆ ಎಮರ್ಜೆನ್ಸಿಗೆ ಯಾವ್ದಕ್ಕೂ ಇರ್ಲಿ ಅಲ್ವಾ ಅಂತ ಅನ್ಬಿಟ್ಟು ಮಕ್ಳಂದ್ಮೇಲೆ ಅವೆಲ್ಲ ಬ್ಯಾಗಲ್ಲಿ ಇರ್ಲೇಬೇಕು ಏನಕ್ಕಾದ್ರೂ ಅಂತ ಅನ್ಬಿಟ್ಟು ಎತ್ಕೊಂಡ್ವಿ. ಅದೆಲ್ಲ ಆದ್ಮೇಲೆ ಶಿವು ಒಂದು ಇಬ್ರು ಕೂಡ ಬಂದಿದ್ರು. ಆಮೇಲೆ ಹೋಗಿ ಹತ್ಲ ಆಸ್ಪತ್ರೆಗೆ ಪಾಪದ ಫಸ್ಟ್ ವೇಟ್ ಚೆಕ್ ಮಾಡ್ತಾರೆ. ವೇಟ್ ಎಲ್ಲ ಚೆಕ್ ಮಾಡಿದ್ಮೇಲೆ ವ್ಯಾಕ್ಸಿನೇಷನ್ ಹಾಕಿದ್ರು. 1.5 month ಒಂದು ಫಸ್ಟ್ ವ್ಯಾಕ್ಸಿನೇಷನ್ ಇದು. ಅದ್ರಲ್ಲೂ 2 ತೊಡೆಗೆ ಒಂದು ಕೈಗೆ ಕೊಟ್ಟು ನಿಜವಾಗ್ಲೂ ಅವ್ರ ಹೇಳ್ತಾರೆ, ಅಮ್ದಿರ್ ಮಾತ್ರ ಇರ್ಬೇಡ್ರಿ, ನಿಮ್ಗೆ ಅವ್ರು ಹೇಳೋದಾಗ್ಲಿ ಇಂಜೆಕ್ಷನ್ ಮಾಡೋದಾಗ್ಲಿ ನೋಡಿದ್ರೆ ಒಂಥರ ಮಾಡ್ಕೊಳ್ತೀರಾ, ನಿಮ್ಗೆ ಜಾಸ್ತಿ ಪೇನ್ ಆಗುತ್ತೆ ಅಂತ. ಬಟ್ ಆದ್ರೂ ನಾನು ಇಲ್ಲ, ನಾನು ಇರ್ತೀನಿ, ನನ್ಗಿಂತ ಅವ್ನ್ ಜಾಸ್ತಿ ಪೇನ್ ಆದ್ರೆ ಇರ್ಬೇಕಲ್ವಾ ನಾನು. ಆಮೇಲೆ ಆಚೆ ಕಡೆ ನಿಂತ್ಕೊಂಡು ಅಯ್ಯೋ ಏನಾಯ್ತು ಅನ್ನೋದ್ ಬದಲು ಅವನ ಜೊತೆ ಇರ್ತೀನಿ ಅನ್ಬಿಟ್ಟು ನಾನು ಕೂಡ ಅಲ್ಲೇ ಇದ್ದೆ. ಬಟ್ ಅವನು ಅಲ್ಲಿ ಇಂಜೆಕ್ಷನ್ ಹಾಕದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಹತ್ಬಿಟ್ಟು ಮಲ್ಕೋಬಿಟ್ಟ. ಅದನ್ನೇ ಹೇಳ್ತಾ ಇದ್ದೆ, ಇಲ್ಲಿ ಇವಾಗ ಮಲ್ಕೊಂಡಿದ್ಯಾ, ಮನೆಗ್ ಹೋದ್ಮೇಲೆ ಗೊತ್ತಾಗತ್ತೆ ಅಂತ. ಸದ್ಯಕ್ ಮನೆಗ್ ಬಂದ್ಮೇಲೆ ನಾವೇನ್ ಮಾಡಿದ್ವಿ, ಕೋಲ್ಡ್ ವಾಟರ್ ಅಲ್ಲಿ ಈ ತರ ವೈಟ್ ಬಟ್ಟೆ ತಗೊಂಡು ಅವ್ನಿಗೆ 2 ತೊಡೆನು ಕೂಡ ಕಟ್ಟಿದ್ವಿ. ಅವ್ನ್ ಏನ್ ಅಂತಂದ್ರೆ ಜಾಸ್ತಿ ಕಾಲ್ನಾಗ ಎತ್ಕೊಂಡು ಒತ್ಕೊಂಡು ಆಟ ಆಡ್ತಾನೆ. ಬಟ್ ಅವಾಗ ಜಾಸ್ತಿ ಪೇನ್ ಗೊತ್ತಾಗಲ್ಲ, ಅದು 2-3 hours ಏನೋ ಆಗ್ಬೇಕು ಅನ್ಸುತ್ತೆ ಇಂಜೆಕ್ಷನ್ ಆದ್ಮೇಲೆ. ಆಮೇಲೆ ಸರಿಯಾಗಿ ಪೇನ್ ಬರುತ್ತೆ, ಮತ್ತೆ ಜ್ವರನು ಕೂಡ ಬರುತ್ತೆ. ಬಟ್ ಜ್ವರ ಬರ್ಬೇಕು, ಒಳ್ಳೇದು ಅಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಸಿರಪ್ ಎಲ್ಲ ಕೊಟ್ಟಿದ್ರು, ಜ್ವರ ಏನಾದ್ರು ಬಂದ್ರೆ ಇದನ್ನ ಹಾಕೊಳ್ಳಿ ಅಂತ ಹೇಳಿ. ಬಟ್ ಅವನು ನೈಟ್ ಎಲ್ಲ ಪಾಪ ಮಲ್ಕೊಳ್ತಾನೆ ಇರ್ಲಿಲ್ಲ. ಕೈಲೆಲ್ಲ ಎತ್ಕೊಂಡ್ರೆ ಆರಾಮಾಗಿ ಮಲ್ಕೊಳ್ತಿದ್ದ. ಮತ್ತೆ ತೊಟ್ಲುಗ್ ಹಾಕಿದ್ರೆ ಸಾಕು ಎದ್ಬಿಡ್ತಿದ್ದ. ಅದೇನಾದ್ರೂ ಕಾಲ ಅಲ್ಲಾಡ್ಸಿಲ್ಲ ಅಂತಂದ್ರೆ ಆರಾಮಾಗಿ ನಿದ್ದೆ ಮಾಡ್ತಿದ್ದ. ಬಟ್ ಅವ್ನ್ ಸ್ವಲ್ಪ ಏನಾದ್ರು ಕಾಲ ಅಲ್ಲಾಡ್ಸ್ಕೊಂಡು ಅವ್ನ ಆಟ ಆಡಕ್ ಶುರು ಮಾಡ್ತು ಅಂದ್ರೆ ಫುಲ್ ಪೇನ್ಗೆ ಇಷ್ಟು ಅಳ್ತಿದ್ದ ಗೊತ್ತಾ. ಅವತ್ ನೈಟ್ ಎಲ್ಲ ಪಾಪ ಸಿಕ್ಕಾಬಿಟ್ಟೆ ಹತ್ತಿದ್ದಾನೆ. ಹಾಗೇನೆ ಜ್ವರನು ಕೂಡ ಬಂದಿತ್ತು, ಬಟ್ ಸಿರಪ್ ಹಾಕ್ತಿದ್ವಿ 4 hours ಒಂದ್ಸಲ. ಬಟ್ ನಾವು ಜ್ವರ ಬಂದಾಗ ಯಾವ ರೀತಿ ಅಳ್ತೀವಿ ಆ ರೀತಿ ಅಳ್ತಿದ್ದ. ನಿಜವಾಗ್ಲೂ ಆ ಪೇನ್ ಎಲ್ಲ ನೋಡಕ್ ಆಗಲ್ಲ ನಮ್ಗೆ, ನಮ್ ಕಣ್ಣಲ್ಲೇ ನೀರ್ ಬಂದ್ಬಿಡುತ್ತೆ. ಸೊ ನಾವು ಒಂದಷ್ಟೊತ್ತು ಅಮ್ಮ ಎತ್ಕೊಂಡು ಅವನ ಸಮಾಧಾನ ಮಾಡಿ ಮಲಗಿಸ್ತಿತ್ತು. ಆಮೇಲೆ ನಮ್ಮ ಅಪ್ಪ ಎತ್ಕೊಂಡು ಒಂದ್ ಸ್ವಲ್ಪ ಅವ್ನ್ ಸಮಾಧಾನ ಮಾಡಿ ತೊಟ್ಲೆಲ್ಲ ತೂಗ್ಸಿ ಅವ್ರು ಮಲಗಿಸ್ತಿದ್ರು. ಅದಾದ್ಮೇಲೆ ನಾನು ಒಂದಷ್ಟೊತ್ತು ಎತ್ಕೊಂಡು ಒದ್ದಾಡ್ತಿದ್ದೆ. ಅವ್ನ ಆಕ್ಚುಲಿ ಈ ರೀತಿ ಕೈ ಮೇಲೆಲ್ಲ ಎತ್ಕೊಂಡು ಒದ್ದಾಡ್ಸಲ್ಲ, ಬಟ್ ಅವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಪೇನ್ ಇತ್ತಲ್ವಾ, ಅವ್ನಿಗೆ ತೊಟ್ಲುಗ್ ಮಲಗಿಸಿದ್ರೆ ಸಿಕ್ಕಾಪಟ್ಟೆ ಅಳ್ತಿದ್ದ ಅನ್ಬಿಟ್ಟು ಈ ರೀತಿ ಎಲ್ಲಾರು ಒಬ್ಬೊಬ್ರು ಒಂದಷ್ಟೊತ್ತು ಎತ್ಕೊಂಡು ಆಟಾಡ್ಸ್ತಿದ್ವಿ. ಹೌದು, ಇಂಥ ಟೈಮಲ್ಲಂತೂ ನೋಡಿ ಪೇರೆಂಟ್ಸ್ ಗಳು ಈ ರೀತಿ ಇದ್ರೆ ಎಷ್ಟು ರಿಲೀಫ್ ಅನ್ಸುತ್ತೆ. ಇಲ್ಲ ಅಂದ್ರೆ ಒಬ್ರೇ ಸಿಂಗಲ್ ಆಗಿ ಹೆಂಗ್ ಮಾಡ್ಸ್ಕೊಂತಾರ ಅನ್ಸುತ್ತೆ ಬಾಣ್ತಾನೆ ಎಲ್ಲ. ನಾವ್ ಹಿಂಗೆಲ್ಲ ಇದ್ರೇನೆ ನಮ್ಗೆ ಅಯ್ಯೋ ಸಾಕಾಯ್ತು ಅನ್ಸುತ್ತೆ. ಬಟ್ ಒಬ್ಬೊಬ್ರೆ ಆಯ್ತಾಗೆ ಅತ್ತೆ ಮಾವನು ಇಲ್ದೆ, ಅಪ್ಪ ಅಮ್ಮನು ಇಲ್ದೇನೆ ಗಂಡ ಮತ್ತೆ ಹೆಂಡತಿ ಇಬ್ರೇ ಮೇಂಟೈನ್ ಮಾಡ್ಕೊಂಡು ಮಾಡ್ತಾರಲ್ಲ, ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ
ನಾನಂತ ಅವನು ಎಷ್ಟೊತ್ತು ತನಕ ಎತ್ಕೊಂಡು ಹಂಗೆ ಓಡಾಡಿಸ್ತಿದ್ದೆ. ಆರಾಮಾಗಿ ಕೈ ಮೇಲೆ ಮಲ್ಕೊಂತಿದ್ದ, ಬಟ್ ತೊಟ್ಲಿಗೆ ಹಾಕಿದ್ರೆ ಅಳ್ತಿದ್ದ. ಇನ್ನು ಅವತ್ತೆಲ್ಲ ನೈಟೆಲ್ಲ ಜ್ವರ ಬಂದಿತ್ತು, ಮತ್ತೆ ಅಳ್ತಿದ್ದ ಅಂತ ಹೇಳಿದ್ಕೆ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ನೆಕ್ಸ್ಟ್ ಡೇ ಅಕ್ಕ ಮತ್ತೆ ಒಂದು ಅಮ್ಮ ಶಿವ ಎಲ್ಲರೂ ಕೂಡ ಬಂದಿದ್ರು ಪಾಪುನ ನೋಡಕ್ಕೆ ಅಂತ. ಅವರು ಕೂಡ ಒಂದಷ್ಟೊತ್ತು ಎತ್ಕೊಂಡು, ಆಮೇಲೆ ಬೆಳಿಗ್ಗೆ ಅವನಿಗೆ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ರು ಆ ಟೈಮ್ಗೆ ಪೇಯ್ನು ಮತ್ತೆ ಜ್ವರ ಎಲ್ಲಾನು ಕೂಡ ಹೋಯ್ತು. ಆಮೇಲೆ ಆರಾಮಾಗಿದ್ದ, ಆಟ ಆಡ್ಕೊಂಡು ಕುಂತಿದ್ದ. ಸೊ ಅವ್ರು ಕೂಡ ಬಂದು ಒಂದಷ್ಟೊತ್ತು ಮಾತಾಡ್ಕೊಂಡಿದ್ದು, ಪಾಪುನು ಆಟ ಆಡ್ಸ್ಕೊಂಡಿದ್ದ. ಆಮೇಲೆ ಹೊರಟ್ರು. ಅದಾದ್ಮೇಲೆ ನೈಟಲ್ಲಿ ನೋಡ್ರಿ ಈ ಚಿಲ್ಲರ್ ಪಾರ್ಟಿಗಳೆಲ್ಲ ಆಟ ಆಡಿಸ್ತಿದ್ರು. ಮತ್ತೆ ರಾಕಿನ ನೋಡಿ ಎಷ್ಟು ತಿಂಗಳಾಗಿತ್ತು, ನಾನು ಡೆಲಿವರಿ ಆದ್ಮೇಲೆ ಕರ್ಕೊಂಡೇ ಬಂದಿರಲಿಲ್ಲ. ಸೊ ಫೈನಲಿ ಕರ್ಕೊಂಡ್ ಬಂದಿದ್ರು. ಇನ್ನು ಅವನು ಕೂಡ ಒಂದಷ್ಟೊತ್ತು ಆಟ ಆಡ್ಕೊಂಡಿದ್ದ. ಅವನ ಜೊತೆನೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ. ಬಟ್ ಇವಾಗ ನಮ್ಮ ಮನೇಲಿ ಇಟ್ಕೊಳಕ್ ಆಗಲ್ಲ, ಯಾಕಂದ್ರೆ ನಾನು ಪಾಪುನ ಮೇಂಟೈನ್ ಮಾಡಿ ಮತ್ತೆ ರಾಕಿನ ಇಬ್ರು ಕೂಡ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋದ್ರು, ರಿಸ್ಕ್ ಆಗುತ್ತೆ ಅಂತ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಾಪುಗಳಿಗೆ ಖಾರ ಸಾಮಾನು ಅಂತ ಹಾಕ್ತಾರೆ. ಒಬ್ಬೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರಲ್ಲ ಅನ್ಸುತ್ತೆ. ಫಸ್ಟ್ ನಮ್ಮ ಬಾಣ್ತನದಲ್ಲೆಲ್ಲ ಇದನ್ನ ಯೂಸೇ ಮಾಡ್ತಾನೆ ಇದ್ರು. ಬಟ್ ಇವಾಗ ಅನ್ಸುತ್ತೆ ನಮ್ ಟ್ರೆಂಡಿಂಗ್ ಅಲ್ಲೆಲ್ಲ ಬೇಡ, ಅದ್ ಬೇಡ ಇದ್ ಬೇಡ ಅಂತೀವಿ. ಬಟ್ ಆಕ್ಚುಲಿ ಇವೆಲ್ಲ ಹಾಕ ತುಂಬಾನೇ ಒಳ್ಳೇದು. ಪಾಪುಗಳಿಗೆ ಜೀರ್ಣ ಆಗತ್ತೆ, ಮತ್ತೆ ಡೈಜೆಸ್ಟಿವ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೋಗುತ್ತೆ. ಶೀತ, ನೆಗಡಿ, ಕೆಮ್ಮು ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನನ್ಗಿಲ್ಲಿ ಪೌಡ್ರ್ ಮತ್ತೆ ಆ ರೀತಿ ಔಷಧಿ ಎರಡು ಕೂಡ ತಂದಿದ್ರು. ನಾ ಇಲ್ಲಿ ಇದನ್ನ ನೀವು ಕಲ್ಲಲ್ಲಿ ತೇದು ಹಾಲ್ಗೆ ಮಿಕ್ಸ್ ಮಾಡಿ ಆದ್ರೂ ಹಾಕ್ಬೋದು. ಪೌಡರ್ ಇತ್ತು ಅಂತಂದ್ರೆ ಪೌಡ್ರನ್ನೇ ಸ್ವಲ್ಪ ಎದೆ ಹಾಲ್ ಕರೆದು ಮಿಕ್ಸ್ ಮಾಡಿ ಅದನ್ನು ಕೂಡ ಕೊಡ್ಬೋದು. ಮತ್ತೆ ಇದು ಕಸ್ತೂರಿ ಮಾತ್ರೆ ಅಂತ, ಇದನ್ನು ಕೂಡ ವಾರಕ್ಕೊಂದ್ಸಲ ಹಾಕ್ಬೇಕು. ನೆಗಡಿ, ಶೀತ, ಕೆಮ್ಮು ಏನು ಇರಲ್ಲ. ಇವಾಗ ಬೇಸಿಗೆ ಅಲ್ವಾ, ಅಯ್ಯೋ ಬಿಡು ಬೇಡ ಹಾಕೋದು ಅನ್ಕೊಡ್ತೀವಿ. ಬಟ್ ಹಾಕಿದ್ರೆ ಜೀರ್ಣ ಆಗುತ್ತೆ. ಪಾಪಗ್ ಮುಂದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳಿ ನಾವು ಕೂಡ ಹಾಕಕ್ಕೆ ಯೂಸ್ ಮಾಡಿದ್ವಿ. ನಾನು ಇಲ್ಲಿ ಫಸ್ಟ್ ಖಾರನ ಹಾಕ್ತಾ ಇದ್ದೀನಿ. ಮುಂದೆ ಒಂದ್ ಸ್ವಲ್ಪ ಒಂದ್ ಚಿಟಿಕೆಯಷ್ಟು ಹಾಕೊಂಡು ಹಾಲ್ ಜೊತೆಗೆ ಮಿಕ್ಸ್ ಮಾಡಿ ಈ ರೀತಿ ಒಳ್ಳೆಲೆ ಕುಡಿಸ್ಬೇಕು. ಪಾಪುಗಳಿಗೆ ಇದು ತುಂಬಾನೇ ಒಳ್ಳೇದು. ಸೊ ನೀವು ಯಾರಾದ್ರೂ ಬಾಣ್ತಿಯರಿದ್ದು ಯೂಸ್ ಮಾಡ್ತಿಲ್ಲ ಅಂದ್ರೆ ಯೂಸ್ ಮಾಡಿ. ಸೊ ಇನ್ನು ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್, ವ್ಯಾಕ್ಸಿನೇಷನ್ ಡೇ. ಹಾಗೇನೆ ರಾಕಿ ನಮ್ಮ ಪಾಪುನ ನೋಡಿದ್ದು. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.